ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ದಹನ ಮತ್ತು ಜ್ವಾಲೆ ಎಂಬ ಅಧ್ಯಯನದಲ್ಲಿ ದಹನ ಕ್ರಿಯೆ ಎಂದರೇನು, ಇಂಧನ ಎಂದರೇನು, ಅದೇ ರೀತಿ ದಹ್ಯ ವಸ್ತುಗಳು ಅಂದರೆ ಏನು, ಆಮೇಲೆ ಬೆಂಕಿ ಉರಿಯಲು ಆಕ್ಸಿಜನ್ ಅವಶ್ಯಕವೇ, ಅದೇ ರೀತಿ ಜ್ವಲನ ತಾಪ ಅಂದರೆ ಏನು, ನಾವು ದಿನನಿತ್ಯ ಬಳಸುವ ಅಂತಹ ವಸ್ತುಗಳಲ್ಲಿ ಯಾವುವು ದೈಹ್ಯ ವಸ್ತುಗಳು, ಯಾವುವು ಅದೈಹ್ಯ ವಸ್ತುಗಳು ಅಂತ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡರು. ಏನು ದಹನ ಕ್ರಿಯೆ ಅಂದರೆ ಏನು ಮಕ್ಕಳೇ ಅಂದಾಗ, ವಸ್ತು ಒಂದು ಆಕ್ಸಿಜನ್ ಜೊತೆ ಉರಿದು ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುತ್ತೆ. ಈ ಒಂದು ಕ್ರಿಯೆಯನ್ನು ದಹನ ಕ್ರಿಯೆ ಅಂತ ನಾವು ಕರಿತೀವಿ. ಯಾವ ವಸ್ತು ದಹನ ಕ್ರಿಯೆಗೆ ಒಳಗಾಗುತ್ತೋ ಆ ವಸ್ತುವನ್ನು ದೈಹ ವಸ್ತು ಅಂತ ಕರಿತೀವಿ. ಅದೇ ರೀತಿ ಆ ದೈಹ ವಸ್ತುವನ್ನೇ ನಾವು ಇಂಧನ ಅಂತ ನಾವು ಕರಿತೀವಿ. ಅದನ್ನ ನಾವು ತಿಳ್ಕೊಂಡ್ವಿ. ಆಮೇಲೆ ಈ ಬೆಂಕಿ ಉರಿಯಲು ಅಥವಾ ದಹನ ಕ್ರಿಯೆ ನಡೆಯಲು ಆಕ್ಸಿಜನ್ ಅವಶ್ಯಕ. ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ ಇಲ್ಲದೆ ದಹನ ಕ್ರಿಯೆ ಅಥವಾ ಬೆಂಕಿ ಉರಿಯೋದಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಜ್ವಲನ ತಾಪ, ಆ ದಹನ ಕ್ರಿಯೆ ಶುರುವಾಗಲು ಬೇಕಾಗುವಂತಹ ಕನಿಷ್ಠ ತಾಪವನ್ನ ನಾವು ಜ್ವಲನ ತಾಪ ಅಂತ ನಾವು ಕರಿತೀವಿ. ಈ ಬೇರೆ ಬೇರೆ ಇಂಧನಗಳ ಜ್ವಲನ ತಾಪ ಬೇರೆ ಬೇರೆ ಆಗಿರುತ್ತೆ ಅಂತ ತಿಳ್ಕೊಂಡ್ವಿ. ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, LPG ಇಂತಹ ಇಂಧನಗಳ ಜ್ವಲನ ತಾಪ ತುಂಬ ಕಡಿಮೆ ಇರುತ್ತೆ. ಅದೇ ಕಟ್ಟಿಗೆ, ಇದ್ದಿಲು, ಕಲ್ಲಿದ್ದಲಂತಹ ಇಂಧನಗಳ ಜ್ವಲನ ತಾಪ ಹೆಚ್ಚಾಗಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ ಕಳೆದ ಒಂದು ಭಾಗ 1ರಲ್ಲಿ. ಈಗ ಭಾಗ 2ರಲ್ಲಿ ಈಗ ಬೆಂಕಿ ನಾವೆಲ್ಲ ನೋಡಿದ್ದೀವಿ. ಬೆಂಕಿ ಅಂದರೆ ಏನು? ಆ ಬೆಂಕಿ ನಾವು ಉರಿಯೋದನ್ನ ನೋಡಿದ್ದೀವಿ. ಮೇಣದ ಬಟ್ಟಿಯಲ್ಲಿ ಉರಿಯುವಂತಹ ಬೆಂಕಿ, ದೀಪದಲ್ಲಿ ಉರಿಯುವಂತಹ ಬೆಂಕಿ, ಕಟ್ಟಿಗೆಯಲ್ಲಿ ಉರಿಯುವಂತಹ ಬೆಂಕಿ, ಪೆಟ್ರೋಲ್ ಹತ್ತಿದಾಗ ಉರಿಯುವಂತಹ ಬೆಂಕಿ. ಈ ಒಂದು ಬೆಂಕಿ ಅನ್ನೋದು ಏನಪ್ಪ ಅಂದರೆ ಅದು ಉಷ್ಣ ಮತ್ತು ಬೆಳಕನ್ನ ಉಂಟು ಮಾಡುವಂಥದ್ದು ಅಲ್ವಾ? ಅದನ್ನೇ ನಾವು ದಹನ ಕ್ರಿಯೆ ಅಂತಲೂ ಕೂಡ ಕರಿತೀವಿ ಮಕ್ಕಳೇ ಅಲ್ವಾ? ಹಾಗಾದ್ರೆ ಈ ಒಂದು ಬೆಂಕಿ ಎಷ್ಟು ಉಪಯೋಗವೋ ಅಷ್ಟೇ ಅಪಾಯಕಾರಿಯೂ ಕೂಡ ಅಲ್ವಾ? ಒಂದು ಸಣ್ಣ ಬೆಂಕಿಯ ಕಿಡಿ ಇಡೀ ಮನೆಯನ್ನೇ ಸುಟ್ಟು ಹಾಕಬಹುದು ಅಲ್ವಾ? ಒಂದೇ ಒಂದು ಬೆಂಕಿಯ ಕಿಡಿ ಆ ಇಡೀ ಮನೆಯನ್ನ ಅಥವಾ ಗುಡಿಸಲನ್ನ ಸುಟ್ಟು ಹಾಕ್ಬೋದು, ಅಥವಾ ಒಂದು ದೊಡ್ಡ ಚಿತ್ರಮಂದಿರವೇ ಸುಟ್ಟು ಹೋಗ್ಬೋದು, ಅಥವಾ ಒಂದು ದೊಡ್ಡ ಅಪಾರ್ಟ್ಮೆಂಟೇ ಸುಟ್ಟು ಹೋಗ್ಬೋದು. ಅವೆಲ್ಲ ಕೇಳಿದೀವಿ ನಾವು. ಈ ಬೆಂಕಿಯಿಂದ ಏನೇನು ಅನಾಹುತ ಆಗುತ್ತೆ ಅಂತ. ಅದು ಎಷ್ಟು ಉಪಯೋಗವೋ ಅಷ್ಟೇ ಅಪಾಯಕಾರಿನೂ ಕೂಡ. ಆ ಬೆಂಕಿಯನ್ನು ನಾವು ನಿಯಂತ್ರಣ ಮಾಡಿ ಉರಿಸಲಿಲ್ಲವಾದರೆ ಅದು ಅಪಾಯಕಾರಿ ಅಲ್ವಾ? ಹತ್ತಿದರೆ ಬೆಂಕಿ, ಉರಿದರೆ ದೀಪ ಅಂತ ನಾವು ಹೇಳ್ತೀವಿ ಅಲ್ವಾ? ಏನು ಉರಿತಾ ಇದ್ರೆ ಅದು ದೀಪ, ಹತ್ಕೊಂಡ್ರೆ ಅದು ಬೆಂಕಿ. ಅದು ತನ್ನ ಕೆನ್ನಾಲಿಗೆಯನ್ನ ಚಾಚಿಕೊಂಡು ಏನೇನು ವಸ್ತು ಇದೆ ಎಲ್ಲವನ್ನ ಆಹುತಿ ಪಡ್ಕೊಳ್ಳುತ್ತೆ. ಹಾಗಾಗಿ ಬೆಂಕಿ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯಕಾರಿಯೂ ಕೂಡ ಅಂತ ನಮಗೆ ಗೊತ್ತು ಅಲ್ವಾ? ಒಂದು ಕಾಡಿಗಿಚ್ಚು ಹಚ್ಕೊಂಡ್ಬಿಟ್ರೆ ಇಡೀ ಅರಣ್ಯವನ್ನೇ ನಾಶ ಮಾಡುತ್ತೆ. ಅರಣ್ಯದಲ್ಲಿರುವಂತಹ ಸಾವಿರಾರು ಮರಗಳನ್ನು ಸುಡುತ್ತೆ, ಸಾವಿರಾರು ಜೀವಿಗಳನ್ನು ಸುಡುತ್ತೆ, ಸಾವಿರಾರು ಪ್ರಾಣಿಗಳನ್ನು ಸುಡುತ್ತೆ, ಸಾವಿರಾರು ಗಿಡಗಳನ್ನು, ಕೀಟಗಳನ್ನು, ಪಕ್ಷಿಗಳನ್ನು ಎಲ್ಲ ಸರ್ವನಾಶ ಮಾಡುತ್ತೆ. ಅದೇ ಒಂದು ಮನೆ ಸುಟ್ಟು ಹೋದ್ರೆ ಇಡೀ ಬದುಕೇ ನಾಶವಾಗುತ್ತೆ. ಅಷ್ಟು ಅಪಾಯಕಾರಿ ಅನ್ನೋದು ನಮಗೆ ಗೊತ್ತಿದೆ. ಸೈನ್ಸ್ ಪ್ರಕಾರ ಅದು ಒಂದು ದಹನ ಕ್ರಿಯೆ. ಆದರೆ ಅದೇ ಒಂದು ಬೆಂಕಿ ಅನ್ನೋದು ಅಪಾಯಕಾರಿಯಾಗಿದೆ. ಅದನ್ನು ಹೇಗೆ ನಿಯಂತ್ರಣ ಮಾಡೋದು, ಬೆಂಕಿಯನ್ನ ಆರಿಸುವುದು ಹೇಗೆ ಅಂತ ನಾವೀಗ ನೋಡೋಣ. ಹೇಗೆ ಬೆಂಕಿಯನ್ನ ಆರಿಸುವಂಥದ್ದು. ಬೆಂಕಿಯನ್ನು ಆರಿಸುವಂಥದ್ದು ನೀವು ನೋಡಿದಿರಿ. ಹೇಗೆ ಬೆಂಕಿಯನ್ನು ಆರಿಸ್ತಾರೆ? ಒಂದು ಗುಡಿಸಲಿಗೆ ನಿಮ್ಮ ಊರಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಆ ಬೆಂಕಿ ಹತ್ಕೊಂಡಾಗ ನೀವು ತಕ್ಷಣ
ಯಾರಿಗೆ ಫೋನ್ ಮಾಡ್ತೀರಾ ಅಂದಾಗ ಸಣ್ಣ ಬೆಂಕಿ ಆದರೆ ನೀವೇ ಒಂದು ಬಕೆಟ್ ನೀರು ತಂದು ಹಾಕ್ಬಿಡ್ತೀರಿ ಅಲ್ವಾ, ಅಥವಾ ಮರಳೋ ಅಥವಾ ಮಣ್ಣು ಇದ್ದರೆ ಉಗ್ಗುತ್ತೀರಿ. ಅದೇ ದೊಡ್ಡ ಬೆಂಕಿ ಉರಿತಾ ಇದೆ ಅಂದಾಗ ಅಥವಾ ಒಂದು ಬಣವೇ ಹತ್ಕೊಂಡಿದೆ ಅಂದಾಗ ಅಥವಾ ಒಂದು ಮನೆ ಹತ್ಕೊಂಡಿದೆ ಅಂದಾಗ ನಾವು ತಕ್ಷಣ ಫೋನ್ ಮಾಡೋದು ಯಾರಿಗೆ? ಫೈರ್ ಇಂಜಿನ್ನವರಿಗೆ ಅಥವಾ ಅಗ್ನಿಶಾಮಕದವರಿಗೆ ಅಲ್ವಾ. ಏನು ಈ ಬೆಂಕಿ ಆರಿಸುವ ಬಗೆಯಲ್ಲಿ ಅಗ್ನಿಶಾಮಕದವರು ಒಂದು ವಿಧಾನ. ಅಗ್ನಿಶಾಮಕದವರು ಬಂದು ಬೆಂಕಿಯನ್ನ ಆರಿಸ್ತಾರೆ. ಏನು ಅಗ್ನಿಶಾಮಕ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿದಿರಿ, ಅದು ಫೈರ್ ಇಂಜಿನ್ ಒಂದು ಲಾರಿ ಇರುತ್ತೆ. ಆ ಲಾರಿಯಲ್ಲಿ ಏನ್ ತುಂಬ್ಕೊಂಡು ಬಂದಿರ್ತಾರೆ? ನೀರನ್ನ ತುಂಬ್ಕೊಂಡು ಬಂದಿರ್ತಾರೆ ಅಲ್ವಾ. ಆ ಒಂದು ಟ್ಯಾಂಕ್ ಅಲ್ಲಿ ನೀರಿರುತ್ತೆ. ಬಂದ ತಕ್ಷಣ ಅಲ್ಲಿ ಅವರು ಈ ಮೋಟ್ರನ್ನ ಆನ್ ಮಾಡಿ ಏನ್ ಮಾಡ್ತಾರೆ? ನೀರನ್ನ ಉಗ್ಗುತ್ತಾರೆ. ಪೈಪ್ ಮೂಲಕ ಸ್ಪ್ರೇ ಮಾಡ್ತಾರೆ, ಸ್ಪ್ರಿಂಕಲ್ ಮಾಡ್ತಾರೆ. ಅವಾಗ ಏನಾಗುತ್ತೆ? ಬೆಂಕಿ ಆರು ಹೋಗುತ್ತೆ. ಯಾಕಪ್ಪ ಆ ನೀರು ಬಿಟ್ಟ ತಕ್ಷಣ ಬೆಂಕಿ ಆರು ಹೋಗುತ್ತೆ ಅಂತ ನೋಡಿದಾಗ ನೀರು ಒಂದು ಉತ್ತಮ ಅಗ್ನಿಶಾಮಕ ವಸ್ತು. ಅದು ಬೆಂಕಿಯನ್ನ ನಂದಿಸುತ್ತದೆ, ಬೆಂಕಿಯನ್ನ ಆರಿಸುತ್ತದೆ. ಹೇಗಪ್ಪ ಆರಿಸುತ್ತದೆ? ಬೆಂಕಿಯನ್ನ ಆರಿಸುತ್ತದೆ ಎಂದಾಗ ಆ ಒಂದು ಇಂಧನವನ್ನು ಅಥವಾ ಅಲ್ಲಿ ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ಅಥವಾ ಉಷ್ಣವನ್ನು ಆ ನೀರು ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಆ ಒಂದು ನೀರನ್ನ ಹಾಕ್ತಾರೆ ಅಲ್ವಾ. ನಾವು ತಕ್ಷಣ ಫೋನ್ ಮಾಡ್ತೀವಿ, ಫೋನ್ ಮಾಡಿದ ತಕ್ಷಣ ಬರುತ್ತೆ. ಎಲ್ಲಿರುತ್ತಪ್ಪ? ಅಗ್ನಿಶಾಮಕ ಠಾಣೆ ಅಂತ ಇರುತ್ತೆ. ಅಗ್ನಿಶಾಮಕ ಠಾಣೆ ಎಲ್ಲಿರುತ್ತೆ ಅಂದಾಗ ಜಿಲ್ಲಾ ಕೇಂದ್ರ ಅಥವಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಥವಾ ತಾಲೂಕು ಕೇಂದ್ರ. ತಾಲೂಕು ಕೇಂದ್ರದಲ್ಲಿ ಒಂದೊಂದು ತಾಲೂಕಿಗೆ ಒಂದೊಂದು ಅಗ್ನಿಶಾಮಕ ಠಾಣೆಯನ್ನ ಏನು ಸರ್ಕಾರ ಸ್ಥಾಪನೆ ಮಾಡಿರ್ತಾರೆ. ಅಗ್ನಿಶಾಮಕ ಸೇವೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಆಫೀಸ್ ಇರುತ್ತೆ. ಅದು ನಮ್ಮ ತಾಲೂಕಲ್ಲೂ ಕೂಡ ಒಂದಿದೆ, ತರೀಕೆರೆ ತಾಲೂಕಲ್ಲೂ ಕೂಡ. ಎಲ್ಲಿ ನೋಡಿದ್ದೀರಾ ಮಕ್ಕಳೇ ಅಂದಾಗ ನಮ್ಮ ತರೀಕೆರೆ ತಾಲೂಕಲ್ಲಿ LIC ಆಫೀಸ್ಗೆ ಹೋಗುವಂತಹ ಶಿವಮೊಗ್ಗ ರಸ್ತೆಯಲ್ಲಿ ಆ ಒಂದು ಅಗ್ನಿಶಾಮಕ ಠಾಣೆ ಇದೆ ಅಲ್ವಾ. ಅದು ಒಂದು ನಂಬರನ್ನು ಕೊಟ್ಟಿರ್ತಾರೆ. ನೀವು ಆ ನಂಬರಿಗೆ ಫೋನ್ ಮಾಡಿದ ತಕ್ಷಣ ಅವರು ತಕ್ಷಣ ಬಂದ್ಬಿಡ್ತಾರೆ. ನಾವು ಯಾಕಪ್ಪ ಈ ಒಂದು ಫೈರ್ ಇಂಜಿನ್ ನಂಬರನ್ನು ನಾವು ಸಹಾಯವಾಣಿ ಸಂಖ್ಯೆಯನ್ನು ನೆನಪಿಟ್ಕೊಳ್ಬೇಕು ಅಂದರೆ ತಕ್ಷಣ ಫೋನ್ ಮಾಡ್ಬೋದು. ಹೇಗೆ ನಮ್ಮ ಪೊಲೀಸ್ ಸ್ಟೇಷನ್ ನಂಬರು ಅಥವಾ ಈ ಬೇರೆ ಬೇರೆ ತಕ್ಷಣ ನಮಗೆ ತುರ್ತು ಸೇವೆಯನ್ನು ಕೊಡುವಂತಹ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಆಂಬುಲೆನ್ಸಿಗೆ ನಾವೇನು ಕರೆ ಮಾಡ್ತೀವಿ, ಹಂಗೆ ಇದಕ್ಕೂ ಕರೆ ಮಾಡಿದ್ರೆ ಅವರು ತಕ್ಷಣ ಎಲ್ಲ ರೆಡಿ ಇರ್ತಾರೆ. ರೆಡಿ ಇದ್ದ ತಕ್ಷಣ ಸಿಬ್ಬಂದಿ ಲಾರಿ ಸಮೇತ ಬಂದುಬಿಡ್ತಾರೆ, ಬೆಂಕಿಯನ್ನು ನಂದಿಸ್ತಾರೆ ಅಲ್ವಾ. ಅದನ್ನು ನೋಡಿದ್ದೀವಿ ನಾವು. ಈಗ ಒಂದು ಅಗ್ನಿಶಾಮಕ, ಈ ಅಗ್ನಿಶಾಮಕದವರು ಏನು ಮಾಡ್ತಾರೆ? ಬೆಂಕಿಯನ್ನು ನಂದಿಸ್ತಾರೆ ಅಂತ ನಮಗೆ ಗೊತ್ತು. ಆಮೇಲೆ ಇನ್ನೊಂದು ಯಾವುದಪ್ಪ ಅಂದ್ರೆ ನೀರು ಬೆಂಕಿಯನ್ನು ಆರಿಸುವಂತಹ ಒಂದು ವಸ್ತು, ಬೆಂಕಿಯನ್ನು ಆರಿಸುವಂತಹ ಒಂದು ವಸ್ತು ಅಂತ ನಾವು ಹೇಳಿದ್ವಿ ಅಲ್ವಾ. ಹಾಗಾದ್ರೆ ಈ ಬೆಂಕಿ ಉತ್ಪತ್ತಿಯಾಗಲು 3 ಅಂಶಗಳು ಬೇಕು. ಎಷ್ಟು ಅಂಶಗಳು? 3 ಅಂಶಗಳು ಬೇಕು. 3 ಅಂಶಗಳು ಬೇಕು. ಆ 3 ಅಂಶಗಳು ಯಾವುದಪ್ಪ ಅಂದ್ರೆ, ಒಂದು ಇಂಧನ, ಆಮೇಲೆ ಮತ್ಯಾವುದು? ಆಕ್ಸಿಜನ್ ಅಂದ್ರೆ ಗಾಳಿ, ಆಕ್ಸಿಜನ್ ಸಪ್ಲೈ ಮಾಡುವಂಥದ್ದು ಗಾಳಿ. ಇನ್ನೊಂದು ಉಷ್ಣ ಅಥವಾ ಹೀಟ್. ಈ ಮೂರು ಅಂಶಗಳು ನಾವು ತ್ರಿಭುಜಾಕಾರದಲ್ಲಿ ಇದನ್ನ ಬರೀಬಹುದು ಅಲ್ವಾ. ಇಲ್ಲಿ ಇಂಧನ, ಇಲ್ಲಿ ಗಾಳಿ, ಇಲ್ಲಿ ಉಷ್ಣ. ಈ ಮೂರನ್ನ ನಾವು ಏನ್ ಮಾಡಬಹುದು? ಬರೀಬಹುದು ಅಲ್ವಾ. ತ್ರಿಭುಜಾಕಾರದಲ್ಲಿ ಇದನ್ನ ನಾವು ಬರೀಬಹುದು. ಇಲ್ಲಿ ಬೆಂಕಿ ಉತ್ಪತ್ತಿಗೆ ಬೇಕಾಗಿರುವಂತಹ 3 ಅಂಶಗಳು ನಾವು ಹೇಳಿದ್ವಿ: ಇಂಧನ, ಗಾಳಿ
ಆಕ್ಸಿಜನ್ ಅಂದರೆ ಗಾಳಿನೇ ಅದನ್ನು ಸರಬರಾಜು ಮಾಡಬೇಕು. ಉಷ್ಣ ಉಷ್ಣ ಅಂದರೆ ಏನಪ್ಪಾ ಅಂದರೆ ಈ ಹೇಳಿದ್ದು ಜ್ವಲನ ತಾಪ ಅಂತ ಹೇಳ್ಬಿಟ್ಟು, ಜ್ವಲನ ತಾಪ ಯಾವೊಂದು ಇಂಧನಕ್ಕೆ ತಮ್ಮದೇ ಆದ ಒಂದು ಜ್ವಲನ ತಾಪ ಇರುತ್ತೆ. ಆ ಜ್ವಲನ ತಾಪ ಹೊರಗೆ ಏರಿಕೆ ಆಗೋವರೆಗೂ ನಾವು ಉಷ್ಣವನ್ನ ಆ ಇಂಧನಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿ ಉಷ್ಣವೂ ಬೇಕು. ಈ ರೀತಿ ನಾವು ತ್ರಿಭುಜಾಕಾರದಲ್ಲಿ ಅದನ್ನ ಬರೀಬಹುದು, 3 ಅಂಶಗಳನ್ನ ಅಂತ ಆಗುತ್ತೆ. ನೋಡಿ, ಇದರಲ್ಲಿ ಒಂದು ಅಂಶ ಇಲ್ಲ ಅಂದ್ರೂ ಕೂಡ ಬೆಂಕಿ ಹತ್ಕೊಳ್ಳೋದಿಲ್ಲ ಅಂತ ನಮಗೆ ಗೊತ್ತಿರಬೇಕು. ಇಂಧನ ಇರಬೇಕು, ಗಾಳಿನೂ ಇರಬೇಕು ಮತ್ತು ಉಷ್ಣನೂ ಕೂಡ ಇರಬೇಕು. ಆ 3 ಅಂಶಗಳಿದ್ದಾಗ ಮಾತ್ರ ಇಂಧನ ಹೊತ್ತಿಕೊಳ್ಳುತ್ತದೆ, ಇಲ್ಲ ಅಂದ್ರೆ ಹೊತ್ಕೊಳ್ಳೋದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಆ 3 ಅಂಶಗಳು ಇರಬೇಕು. ಈಗ ಉದಾಹರಣೆಗೆ ನೀರು ತಗೊಳ್ಳೋಣ. ನೀರು ಹೇಗೆ ಬೆಂಕಿಯನ್ನು ನಂದಿಸುತ್ತದೆ? ನೀರು ಏನ್ ಮಾಡುತ್ತಪ್ಪ ಅಂದ್ರೆ ಈ 3 ಅಂಶಗಳಲ್ಲಿ ಯಾವುದಾದರೂ ಒಂದು ಅಂಶವನ್ನ ಏನ್ ಮಾಡುತ್ತೆ, ಅದು ಮುಚ್ಚುತ್ತೆ. ಈಗ ಇಂಧನವನ್ನ ನೆನೆಸ್ಬಿಡಬಹುದು. ಕಟ್ಟಿಗೆನೆಲ್ಲ ನೆನೆಸ್ಬಿಟ್ರೆ ಬೆಂಕಿ ಆರುತ್ತೆ. ಗಾಳಿ ಈಗ ಆಕ್ಸಿಜನ್ನಿನ ಸರಬರಾಜನ್ನ ತಡೆಯುತ್ತೆ. ಯಾವುದು? ಆ ನೀರಿನ ಹನಿಗಳು ಅಥವಾ ಆ ಆವಿ ರೂಪದಲ್ಲಿ ಆ ಒಂದು ಆಕ್ಸಿಜನ್ನಿನ ಒಂದು ಸರಬರಾಜನ್ನ ತಡೆಯುತ್ತೆ. ಆಮೇಲೆ ಉಷ್ಣವನ್ನ ಅದು ಕಡಿಮೆ ಮಾಡುತ್ತೆ. ಗೊತ್ತೇ ಇರೋರಿಗೆ ಅಲ್ವಾ? ಉಷ್ಣವನ್ನ ಕಡಿಮೆ ಮಾಡುತ್ತೆ. ನೀರು ಈ ರೀತಿಯಾಗಿ ವರ್ತಿಸಿ ಏನ್ ಮಾಡುತ್ತೆ? ಬೆಂಕಿಯನ್ನ ನಂದಿಸುತ್ತದೆ. ಹಾಗಾದ್ರೆ ಬೆಂಕಿ ಎಲ್ಲ ಕಡೆನೂ ಕೂಡ ನಾವು ನೀರನ್ನೇ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಎಲ್ಲೆಲ್ಲಿ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ? ಉದಾಹರಣೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಾಗ ಅಲ್ಲಿ ನೀರನ್ನು ಹಾಕೋ ಹಾಗಿಲ್ಲ. ಯಾಕಂದ್ರೆ ಹಸಿ ಆದ್ರೆ ಅದ್ರ ಮೂಲಕ ವಿದ್ಯುತ್ ಹರಿದು ಬಿಡುತ್ತೆ, ಅದು ಅಪಾಯ. ಅದೇ ರೀತಿ ಪೆಟ್ರೋಲ್ ಅಥವಾ ಡೀಸೆಲ್ ಒತ್ತುಕೊಂಡಂತಹ ಬಾವಿಗಳಲ್ಲಿ, ಟ್ಯಾಂಕ್ಗಳಲ್ಲಿ ನಾವು ನೀರನ್ನು ಉಗ್ಗೋ ಆಗಿಲ್ಲ. ಯಾಕೆ ಉಗ್ಗೋ ಆಗಿಲ್ಲ ಅಂದ್ರೆ ನೀರು ಪೆಟ್ರೋಲ್ ಅಥವಾ ಡೀಸೆಲ್ಗಿಂತ ಭಾರ. ಆ ನೀರೇನಾಗುತ್ತೆ? ಸಿಂಪಡಿದ ತಕ್ಷಣ ಅದು ತಳದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಮತ್ತೆ ಪೆಟ್ರೋಲ್ ಡೀಸೆಲ್ ಮೇಲ್ಭಾಗದಲ್ಲೇ ಬಂದು ಶೇಖರಣೆ ಆಗುತ್ತೆ. ಅದು ಉರಿತಾನೆ ಇರುತ್ತೆ. ಆಮೇಲೆ ಸಿಡಿಯುವಂತಹ ಸಂಭವವೂ ಕೂಡ ಉಂಟು. ಸಿಡಿಯುವಂತಹ ಸಂಭವವೂ ಕೂಡ ಇರೋದ್ರಿಂದ ನಾವು ನೀರನ್ನ ಎಲ್ಲಾ ಕಡೆ ಅಪ್ಲೈ ಮಾಡೋದಕ್ಕೆ, ಅನ್ವಯ ಮಾಡೋದಕ್ಕೆ ಬರೋದಿಲ್ಲ. ಎಲ್ಲಿ ಅಪ್ಲೈ ಮಾಡಬಹುದು ಅಂದಾಗ ಕಟ್ಟಿಗೆ ಹೊತ್ಕೊಂಡಾಗ್ಲೋ, ಗುಡಿಸ್ಕಲು ಹೊತ್ಕೊಂಡಾಗ್ಲೋ ನಾವು, ಅಥವಾ ಬಣವೆ ಹೊತ್ಕೊಂಡಾಗ್ಲೋ ಈ ನೀರನ್ನ ನಾವು ಅಪ್ಲೈ ಮಾಡಬಹುದು ಅಲ್ವಾ? ಅವ್ರು ಮೊದಲು ಕೇಳ್ತಾರೆ ಏನು ಹೊತ್ಕೊಂಡಿದೆ ಅಂತ ಫಸ್ಟ್, ಅಥವಾ ಮನೆ ಹೊತ್ಕೊಂಡಿದೆ, ಯಾವುದು ಹಂಚಿನ ಮನೆನೋ ಅಥವಾ RCC ಮನೆನೋ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಒಂದು ಮೊದಲು ಕೇಳ್ಕೊಂಡೆ ಅವ್ರು ಏನ್ ತರಬೇಕು ಅಂತ ಹೇಳ್ಬಿಟ್ಟು ಅಗ್ನಿಶಾಮಕ ದಳದವರು ತರುವಂಥದ್ದು. ಈ ರೀತಿ ನೀರು ಏನೋ ಬೆಂಕಿಯನ್ನ ನಂದಿಸುತ್ತದೆ ಅಂತ ನಾವು ಹೇಳಿದ್ವಿ. ಅವಾಗ ನೋಡಿ, ಇಂಧನ ಇದು ಜ್ವಲನ ತಾಪ ಕಡಿಮೆ ಮಾಡಿಬಿಡುತ್ತೆ. ಯಾವುದು? ಇಟ್ಟು ಉದಾಹರಣೆಗೆ ಕಟ್ಟಿಗೆ ಅಥವಾ ಒಂದು ಕಾಗದಕ್ಕೆ ಬೆಂಕಿ ಹತ್ಕೊಂಡ್ರೆ ಅದಕ್ಕೆ ನಾವು ನೀರನ್ನು ಸಿಂಪಡಿಸಿದ್ರೆ ಅದರ ಜ್ವಲನ ತಾಪ ಕಡಿಮೆ ಆಗಿ ಏನಾಗುತ್ತೆ? ಬೆಂಕಿ ನಂದಿ ಹೋಗುತ್ತೆ ಅಥವಾ ಆರಿ ಹೋಗುತ್ತೆ. ಅದೇ ಪೆಟ್ರೋಲ್ ಡೀಸೆಲ್ಗೆ ಅನ್ವಯ ಆಗೋದಿಲ್ಲ, ಶಾರ್ಟ್ ಸರ್ಕ್ಯೂಟ್ ಆದಾಗ ಅನ್ವಯ ಆಗೋದಿಲ್ಲ ಅಂತ ನಾವು ಹೇಳಿದ್ವಿ. ಹೀಗೆ ಬೆಂಕಿಯನ್ನ ಆರಿಸುವಂಥದ್ದು ಒಂದು ಅಗ್ನಿಶಾಮಕ ಠಾಣೆಯವರು ನೀರಿನಿಂದ ಆರಿಸಬಹುದು. ಇನ್ನೊಂದು ಯಾವುದರಿಂದ? ಕಾರ್ಬನ್ ಡೈಆಕ್ಸೈಡ್, CO2. ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಕೂಡ ಬೆಂಕಿಯನ್ನು ನಂದಿಸುತ್ತದೆ. ಹೌದು, ಈ ಅನಿಲ ಎಲ್ಲಿ ಯಾವ ಬೆಂಕಿನ ನಂದಿಸಬಹುದು? ಅದೇ ನಾನು ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ. ಆ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಪ್ಪಾ ಅಂದ್ರೆ ಇದು ವಿದ್ಯುತ್ ವಾಹಕ ತಂತಿಗೆ ಏನು ಅಪಾಯ ಮಾಡೋದಿಲ್ಲ, ಆದ್ರೆ ಬೆಂಕಿಯನ್ನ ನಂದಿಸುತ್ತದೆ. ಹಾಗಾದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶೇಖರಣೆ ಮಾಡಿರೋದು ಹೇಗೆ ಅಂತ ನೋಡಿದಾಗ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್, ಒಂದು ನೀವು ನೋಡಿರ್ಬೋದು ಎಲ್ಲರೂ ಕೆಂಪು ಬಾಟ್ಲಿ ಟೈಪ್ ಇರುತ್ತೆ ಇದು ಅಲ್ವಾ? ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಬೆಂಕಿ ಆರಿಸುವ ಯಂತ್ರಗಳಲ್ಲಿ ಅಲ್ಲಿ ಏನು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಅಲ್ವಾ? ನಾವು ಕೈಗಾರಿಕೆಗಳಲ್ಲಿ, ಶಾಲೆಗಳಲ್ಲಿ, ಆಮೇಲೆ ಕೆಲವು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ಆಫೀಸ್ಗಳಲ್ಲಿ
ಈ ಬೆಂಕಿ ಆರಿಸುವ ಯಂತ್ರ ಅಥವಾ ಫೈರ್ ಎಕ್ಸ್ಟಿಂಗ್ವಿಷರ್ಗಳನ್ನು ಇಟ್ಕೊಂಡಿರ್ತಾರೆ. ಅವರು ಒಂದು ನಾಬನ್ನು ಒತ್ತಿದ ತಕ್ಷಣ ಅದು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿ ಹೊರಗೆ ಬರುತ್ತೆ, ಬೆಂಕಿಯನ್ನು ನಂದಿಸುತ್ತದೆ. ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಬಹುದು ಕೆಲವು ಸಂದರ್ಭಗಳಲ್ಲಿ. ಎಲ್ಲಿ ಉದಾಹರಣೆಗೆ ಶಾರ್ಟ್ ಸರ್ಕ್ಯೂಟ್ ಆದಾಗ, ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನಪ್ಪಾ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಏನು ವೋಲ್ಟೇಜ್ ಜಾಸ್ತಿಯಾಗಿ ಅಥವಾ ಎಲ್ಲಾದರೂ ತಂತಿಗಳಲ್ಲಿ ವಿದ್ಯುತ್ ಸೋರಿಕೆ ಆಗ್ತಾ ಇದ್ರೆ ಏನಾಗುತ್ತೆ, ಅದನ್ನು ನಾವು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಆ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹತ್ಕೊಳ್ಬಹುದು. ಅದನ್ನ ಶಾರ್ಟ್ ಸರ್ಕ್ಯೂಟ್, ಹ್ರಸ್ವ ಮಂಡಲ ಅಂತ ಕೂಡ ನಾವು ಕನ್ನಡದಲ್ಲಿ ಅದನ್ನ ಕರಿತೀವಿ. ಹಾಗಾದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ನಾವು ಏನನ್ನ ಬಳಸಬೇಕು? ಬೆಂಕಿ ಆರಿಸಲಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಬೇಕು. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಬಿಟ್ಟು ನಾವು ಬೆಂಕಿಯನ್ನ ಆರಿಸಬಹುದು. ಇನ್ನೊಂದು ನಮಗೂ ಸ್ವಲ್ಪ ಈ ನಾಲೆಡ್ಜ್ ಅನ್ನೋದು ಇರಬೇಕು. ಏನು, ಮನೆಯಲ್ಲಿ ಏನಾದರೂ ಬೆಂಕಿ ಹತ್ಕೊಂಡ್ರೆ ಅಲ್ವಾ, ನಾವು ತಕ್ಷಣ ಏನ್ ಮಾಡ್ತೀವಿ, ನೀರನ್ನ ತಂದು ಹಾಕ್ತೀವಿ. ನೋಡ್ಬೇಕು ಯಾವ್ದು ಹತ್ಕೊಂಡಿದೆ ಅಂದಾಗ ಅಲ್ವಾ. ಮನೆಯಲ್ಲಿ ಒಂದು ಬಟ್ಟೆಗೆ ಬೆಂಕಿ ಹತ್ತಿದೆಯೋ ಅಥವಾ ಕಟ್ಟಿಗೆಗೆ ಬೆಂಕಿ ಹತ್ತಿದೆಯೋ ಅಲ್ವಾ, ಅಥವಾ LPG ಸೋರಿಕೆಯಿಂದ ಬೆಂಕಿ ಹತ್ತಿದೆಯೋ, ಅದನ್ನೆಲ್ಲ ನಾವು ನೋಡ್ಬೇಕಾಗುತ್ತೆ. ಈಗ LPG ಸೋರಿಕೆ ಆಗಿ ಬೆಂಕಿ ಹತ್ಕೊಂಡ್ರೆ ಅಲ್ವಾ, ಏನನ್ನ ನಾವು ಯಾವುದರಿಂದ ಅದನ್ನ ನಂದಿಸಬಹುದು ಅಂದ್ರೆ ಇದೇ ಕಾರ್ಬನ್ ಡೈಆಕ್ಸೈಡ್ ಇಂದ ನಂದಿಸಬೇಕು, ನೀರಿಂದ ನಂದಿಸೋದಕ್ಕೆ ಬರೋದಿಲ್ಲ ಅಲ್ವಾ. LPG ಸೋರಿಕೆ ಅದು ಕೂಡ ಅಪಾಯಕಾರಿ. ಅದಕ್ಕೆ ಒಂದು ಸೋರಿಕೆಯಾಗಿ ಒಂದು ಕಿಡಿ ಬೆಂಕಿಯ ಕಿಡಿಯಿಂದ ಅದು ಏನಾಗಬಹುದು, LPG ಸ್ಫೋಟ ಉಂಟಾಗಬಹುದು. ಅದು ಕೂಡ ಅಪಾಯಕಾರಿ ಅಲ್ವಾ. ಹೀಗೆ ಒಂದು ಸಣ್ಣ ಕಿಡಿಯಿಂದ ಬೆಂಕಿ ಹತ್ಕೊಂಡ್ಬಿಡ್ಬೋದು. ನಾನು ಹೇಳಿದೆ ನಿಮಗೆ ಮೊದಲೇ, ಬೆಂಕಿ ಎಷ್ಟು ಉಪಯೋಗವೋ ಅಷ್ಟೇ ಅಪಾಯಕಾರಿ ಕೂಡ ಅಂತ. ಆಮೇಲೆ ಮನೆಯಲ್ಲಿ ಯಾವುದಕ್ಕೂ ಒಂದು ಬೆಂಕಿ ಹತ್ಕೊಂಡು ಮರಕಂದ್ರೆ ನೀರನ್ನು ಉಗ್ಬೋದು, ಅಥವಾ ಮತ್ತೇನ್ ಮಾಡ್ತೀರಿ, ಮರಳು ಮಣ್ಣು ತಂದು ಏನ್ ಮಾಡ್ತೀರಿ, ಉಗ್ತೀರಿ ಅಲ್ವಾ. ಈ ರೀತಿ ಕೆಲವು ಉಪಾಯಗಳು ನಮಗೆ ಗೊತ್ತಿದೆ. ಅದೇ ಯಾವುದೋ ಒಬ್ಬ ಮನುಷ್ಯನಿಗೆ ಮೈಗೆ ಬೆಂಕಿ ಹತ್ಕೊಂಡಿದೆ, ಏನ್ ಮಾಡ್ತಾರೆ, ಕಂಬಳಿ ತಂದು ಒದ್ದಿಸ್ತಾರೆ ಅಲ್ವಾ. ಅದರಿಂದನೂ ಕೂಡ ಬೆಂಕಿ ಆರು ಹೋಗುತ್ತೆ. ಆಮೇಲೆ ನೀರನ್ನು ಉಗ್ಬಾರ್ದು ಯಾಕಂದ್ರೆ ಬೊಬ್ಬೆ ಬರುತ್ತೆ ಅಂತ ಹೇಳ್ತಾರೆ. ಬೆಂಕಿಯಿಂದ ನಾವು ಯಾವುದು ಕಂಬಳಿಯಿಂದ ನಂದಿಸಬೇಕು, ಆ ವ್ಯಕ್ತಿಗಳಿಗೆ ಏನಾದರೂ ಬೆಂಕಿ ತಗುಲಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಸಲಹೆಯನ್ನ ಕೊಡ್ತಾರೆ ಅಲ್ವಾ. ನಾವು ಇದನ್ನ ನೋಡಿದ್ವಿ, ಏನು ಬೆಂಕಿ ಆರಿಸೋದು ಹೇಗೆ, ಆಮೇಲೆ ಬೆಂಕಿ ಉತ್ಪತ್ತಿ ಆಗಲು 3 ಅಂಶಗಳು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬೆಂಕಿಯನ್ನ ಆರಿಸ್ತವೆ, ಆಮೇಲೆ ಈ ಅಗ್ನಿಶಾಮಕ ಠಾಣೆ ಅಂದ್ರೆ ಏನು, ಅದರ ನಂಬರ್ ಎಷ್ಟು, ಅದರ ಬಗ್ಗೆ ನಾವೀಗ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ದಹನದ ವಿಧಗಳನ್ನು ನೋಡೋಣ. ದಹನದ ವಿಧಗಳು. ದಹನ ಕ್ರಿಯೆ ಅಂದ್ರೆ ಗೊತ್ತಾಯಿತು, ಯಾವುದೋ ಒಂದು ವಸ್ತುವನ್ನು ಆಕ್ಸಿಜನ್ ಒಂದಿಗೆ ಉರಿದು ಏನನ್ನ ಕೊಡುತ್ತೆ, ಉಷ್ಣ ಮತ್ತು ಶಕ್ತಿಯನ್ನ ಕೊಡುತ್ತೆ. ಹಾಗಾದ್ರೆ ಈ ದಹನದಲ್ಲಿ ಎಷ್ಟು ವಿಧಗಳಿವೆ ಅಂತ ನೋಡಿದಾಗ 3 ವಿಧಗಳಿವೆ. 3 ವಿಧಗಳಿವೆ. ಅದು ಒಂದೇದು ಕ್ಷಿಪ್ರ ದಹನ. ಕ್ಷಿಪ್ರ ದಹನ ಕ್ರಿಯೆ. ಎರಡನೇದು ಸ್ವಯಂ ಪ್ರೇರಿತ ದಹನ ಕ್ರಿಯೆ. ಮೂರನೇದು ಸ್ಫೋಟ, ಬ್ಲಾಸ್ಟ್ ಅಂತ ನಾವು ಕರಿತೀವಿ. ನೋಡಿ, ದಹನ ಕ್ರಿಯೆಯಲ್ಲಿ ದಹನದ ವಿಧಗಳು 3 ವಿಧ. ಅವು ಯಾವುವು? ಕ್ಷಿಪ್ರ ದಹನ ಕ್ರಿಯೆ, ಸ್ವಯಂ ಪ್ರೇರಿತ ದಹನ ಕ್ರಿಯೆ, ಸ್ಫೋಟ. ಕ್ಷಿಪ್ರ ದಹನ ಕ್ರಿಯೆ ಅಂದ್ರೆ ಏನು?
ವಸ್ತುವೊಂದು ಬೇಗ ಒತ್ಕೊಂಡು ಉರಿಯುವಂಥದ್ದು. ವಸ್ತುವೊಂದು ಬೇಗ ಒತ್ತುಕೊಂಡು ಉರಿಯುತ್ತೆ. ಯಾವುದು ಬೇಗ ತಕ್ಷಣ ಆ ಬೆಂಕಿ ಹತ್ತುಕೊಂಡು ಉರಿಯುವಂಥದ್ದು ಏನು? ಕ್ಷಿಪ್ರ. ಉದಾಹರಣೆಗೆ ಯಾವುದು ಹೇಳ್ತೀರಿ? ಸುಸುರು ಬತ್ತಿ. ಅದು ಬೇಗ ಹತ್ತುಕೊಂಡು ಸುರು 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 ಉರಿಯುತ್ತೆ ಅಲ್ವಾ? ಅಥವಾ ತುಂಬಾ ಒಣಗಿರುವಂತಹ ಹುಳ್ಳೆ, ಅವು ಕೂಡ ಬೇಗ ಹೊತ್ತುಕೊಂಡು ಸುರು 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 ಉರಿಯುತ್ತೆ. ಕ್ಷಿಪ್ರ ದಹನ ಕ್ರಿಯೆ. ಆಮೇಲೆ ಮೆಗ್ನೀಷಿಯಂ ತಂತಿಯನ್ನು ಸುಡೋದು, ಅದು ಕೂಡ ಕ್ಷಿಪ್ರ. ಬೇಗ ಬೆಂಕಿ ಹತ್ತಿಕೊಂಡು ಉರಿಯುವಂತಹ ದಹನ ಕ್ರಿಯೆ ಕ್ಷಿಪ್ರ ದಹನ ಕ್ರಿಯೆ. ಫಾಸ್ಟ್ ಕಂಬಷನ್ ಅಂತ ಕರಿತೀವಿ. ಫಾಸ್ಟ್ ಕಂಬಷನ್ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕರಿತೀವಿ. ಕ್ಷಿಪ್ರ ದಹನ ಕ್ರಿಯೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಉದಾಹರಣೆ ಯಾವುದು? ಸುರು ಸುರು ಬತ್ತಿ ಉರಿಯುವುದು. ಮೆಗ್ನೀಷಿಯಂ ತಂತಿ, ಸ್ವಯಂ ಪ್ರೇರಿತ ದಹನ ಕ್ರಿಯೆ. ಸ್ವಯಂ ಪ್ರೇರಿತ ಅಂದ್ರೆ ಏನಪ್ಪ? ತನಗೆ ತಾನಾಗಿ ಹತ್ತಿಕೊಂಡು ಉರಿಯುವಂಥದ್ದು. ಕೊಠಡಿಯ ಉಷ್ಣತೆಯಲ್ಲಿ, ಕೊಠಡಿಯ ಉಷ್ಣತೆಗೆ ತನಗೆ ತಾನಾಗಿಯೇ ಹತ್ತುಕೊಂಡು ಉರಿಯುವಂಥದ್ದು ಸ್ವಯಂ ಪ್ರೇರಿತ. ನೋಡಿ, ಸ್ವಯಂ ಪ್ರೇರಿತ ಅಂದ್ರೆ ತನಗೆ ತಾನಾಗಿಯೇ ಹತ್ತಿಕೊಂಡು ಉರಿಯುವಂಥದ್ದು ಸ್ವಯಂ ಪ್ರೇರಿತ ದಹನ ಕ್ರಿಯೆ. ಉದಾಹರಣೆಗೆ ಯಾವುದು? ಬಿಳಿ ರಂಜಕ. ಬಿಳಿ ರಂಜಕ ಕೊಠಡಿಯ ಉಷ್ಣತೆಯಲ್ಲೇ ಅದು ಹತ್ಕೊಂಡು ಉರಿಯುತ್ತೆ. ಉದಾಹರಣೆ ಯಾವುದು? ಬಿಳಿ ರಂಜಕ. ಬಿಳಿ ರಂಜಕ. ಬಿಳಿ ರಂಜಕ ನಾವೆಲ್ಲ ಒಂದ್ ಕಡೆ ಇಟ್ಟು ಬಂದಿದ್ವಪ್ಪ. ಅದೇನ್ ಮಾಡುತ್ತೆ? ಈ ಕೊಠಡಿಯ ಉಷ್ಣತೆಗೆ ರಾತ್ರಿ ವೇಳೆಯಲ್ಲಿ ಏನ್ ಮಾಡುತ್ತೆ? ಹತ್ಕೊಂಡು ಉರಿಯುತ್ತೆ. ನಾವು ಅದನ್ನ ಇನ್ನೊಂದು ಹೆಸರಿಂದ ಕರಿತಾ ಹೋಗ್ತೀವಿ. ಅಯ್ಯೋ, ಅಲ್ಲೇನೋ ಇದೆ, ದುಷ್ಟಶಕ್ತಿ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ಈ ರೀತಿ ಬಿಳಿ ರಂಜಕ ತನಗೆ ತಾನಾಗಿಯೇ ಕೊಠಡಿಯ ಉಷ್ಣತೆಗೆ ಹತ್ತುಕೊಂಡು ಉರಿಯುತ್ತೆ. ಆ ಒಂದು ದಹನ ಕ್ರಿಯೆಯನ್ನು ಸ್ವಯಂ ಪ್ರೇರಿತ ದಹನ ಕ್ರಿಯೆ ಅಂತ ನಾವು ಕರಿತೀವಿ. ಆಮೇಲೆ ಸ್ಫೋಟ. ಸ್ಫೋಟ ಅಂದ್ರೆ ಏನು? ನೀವೆಲ್ಲ ಪಟಾಕಿ ಹಚ್ಚುತ್ತೀರಿ. ಪಟಾಕಿ, ಲಕ್ಷ್ಮಿ ಪಟಾಕಿ, ಅಟಮ್ ಬಾಂಬು ಅಂತ ನಾವು ಹೇಳ್ತೀವಿ. ಅಲ್ಲಿ ಏನಾಗುತ್ತೆ? ಕೆಲವು ರಾಸಾಯನಿಕ ಕ್ರಿಯೆ ಜರುಗಿ ಏನಾಗುತ್ತೆ? ಢಮ್ ಅನ್ನೋದು ಅಲ್ವಾ? ಅದೇನದು? ಸ್ಫೋಟ. ಆ ರೀತಿ ಅದಕ್ಕೆ ನಾವು ಆ ಮದ್ದಿಗೆ ಬೆಂಕಿ ಹಚ್ಚಿದಾಗ ಕೆಲವು ಅನಿಲಗಳು ಬಿಡುಗಡೆಯಾಗಿ ಒತ್ತಡದಿಂದ ಅವೇನ್ ಮಾಡ್ತವೆ? ಢಮ್ ಅಂತವೆ. ಅದನ್ನ ನಾವೇನಂತ ಕರಿತೀವಿ? ಸ್ಫೋಟ, ಬ್ಲಾಸ್ಟ್ ಅಂತ ನಾವು ಕರಿತೀವಿ ಅಲ್ವಾ? ಅದ್ಯಾಕೆ ಹಂಗ ಸ್ಫೋಟ ಬರುತ್ತೆ ಅಂದಾಗ ಸುತ್ತಿರ್ತಾರೆ, ಪೇಪರ್ ಹಾಕಿ 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 ಸುತ್ತಿರ್ತಾರೆ. ಒಳಗೆ ಒಂದು ರಾಸಾಯನಿಕ ವಸ್ತು ಇರುತ್ತೆ. ನಾವು ಮದ್ದಿಗೆ ಹಚ್ಕೊಂಡಾಗ ಆ ಅನಿಲಗಳ ಬೆಂಕಿ ಹೋದಾಗ ಅನಿಲಗಳು ಉತ್ಪತ್ತಿಯಾಗಿ ಅವು ವಿಕಸನಗೊಳ್ತವೆ. ವಿಕಸನಗೊಳ್ಳುವಂತಹ ಒತ್ತಡಕ್ಕೆ ಏನಾಗುತ್ತೆ? ಆ ಒಂದು ಪಟಾಕಿ ಏನಾಗುತ್ತೆ? ಸ್ಫೋಟಗೊಳ್ಳುತ್ತೆ. ಅದನ್ನು ಏನಂತ ಕರಿತೀವಿ? ಸ್ಫೋಟ. ಸ್ಫೋಟ ಅದು ಕೂಡ ಒಂದು ದಹನ ಕ್ರಿಯೆ. ಉದಾಹರಣೆ ಯಾವುದು? ಪಟಾಕಿ ಸಿಡಿಸುವುದು. ಪಟಾಕಿ ಸಿಡಿಸುವುದು. ಇದು ಈ ರೀತಿಯ 3 ಸ್ಫೋಟಗಳು, 3 ದಹನ ಕ್ರಿಯೆಗಳು. ಅದೇ ರೀತಿ ನೀವು ಇನ್ನೂ ಕೇಳಿರ್ಬೋದು, ಕಲ್ಲಿದ್ದಲು ಗಣಿಗಳು. ಕಲ್ಲಿದ್ದಲು ಗಣಿ ಅಂದ್ರೆ ಏನಪ್ಪಾ ಅಂದ್ರೆ ಕಲ್ಲಿದ್ದಲನ್ನ ಎಲ್ಲಿಂದ ತೆಗಿತಾರೆ, ಅದು ಕಲ್ಲಿದ್ದಲು ಗಣಿಗಳು. ಅವರು ಭೂಮಿ ಆಳದಲ್ಲಿ ಈ ಕಲ್ಲಿದ್ದಲನ್ನ ಬಗೆಯುವಾಗ ಅಲ್ಲಿ ಇದ್ದಕ್ಕಿದ್ದಂತೆ ಕೆಲವು ಅನಿಲಗಳು ಬಿಡುಗಡೆಯಾಗಿ ಬೆಂಕಿ ಹೊತ್ಕೊಳ್ಳುತ್ತೆ. ಅಲ್ಲಿ ನೋಡಿ, ಕಲ್ಲಿದ್ದಲು ಅನಿಲ ಅನ್ನೋದು ಅಲ್ಲಿ ಬಿಡುಗಡೆ ಆಗುತ್ತೆ. ವಿಷಾಣುಗಳು ಬಿಡುಗಡೆ ಆಗಿ ತಾನಾಗಿ ಅಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅದು ತುಂಬಾ ಅಪಾಯಕಾರಿ. ಎಷ್ಟೋ ಘಟನೆಗಳು ನಡೆದಿದ್ದಾವೆ. ಆ ಭೂಮಿ ಕಲ್ಲಿದ್ದಲು ಗಣಿಗಳಲ್ಲೇ ಕಾರ್ಮಿಕರು ಸತ್ತು ಹೋಗಿದ್ದಾರೆ ಬೆಂಕಿ ಹತ್ಕೊಂಡು ಅಂತ ನಾವು ಕೇಳಿದ್ವಿ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ. ಈಗಲೂ ಕೂಡ ನಡೀತಾ ಇರ್ತವೆ ಇಂಥವೆಲ್ಲವೂ ಕೂಡ ಅಲ್ವಾ. ಆಮೇಲೆ ಕಾಡ್ಗಿಚ್ಚು. ಕಾಡ್ಗಿಚ್ಚು ಕೂಡ ತಾನಾಗೆ ಹತ್ಕೊಳ್ಳುತ್ತೆ. ಯಾಕೆ? ಸೂರ್ಯನ ಶಾಖಕ್ಕೆ ಕಾದು ಹಚ್ಕೋಬಹುದು. ಅಥವಾ ಮೋಜು ಮಸ್ತಿಗಾಗಿ ಕಾಡಿಗೆ ಹೋಗ್ತಾರೆ, ಅಲ್ಲಿ ಈ ಕ್ಯಾಂಪ್ ಫೈರ್ ಅಂತ ಹಾಕ್ತಾರೆ. ಆ ಕ್ಯಾಂಪ್ ಫೈರ್ ಹಾಕಿ ಏನ್ ಮಾಡ್ತಾರೆ? ಹಂಗೆ ಅದನ್ನ ಆರಿಸೋದಿಲ್ಲ ಬರುವಾಗ, ಹಂಗೆ ಬಿಟ್ಟು ಬಂದು ಬಿಡ್ತಾರೆ. ಅವಾಗ ಏನಾಗುತ್ತೆ? ಅಲ್ಲಿ ಸ್ವಲ್ಪ ಉಳಿದಿದ್ದಂತಹ ಬೆಂಕಿ ಏನಾಗುತ್ತೆ? ಹಡ್ಕೊಂಡ್ಬಿಡುತ್ತೆ. ಅವಾಗ ಕಾಡಿಗೆ ಬೆಂಕಿ ಉಂಟಾಗುತ್ತೆ. ಹಾಗಾಗಿ ನಾವು ಕ್ಯಾಂಪ್ ಫೈರ್ ಹಾಕಿದ್ರೆ ಹೋದವರು ಅದನ್ನ ಸರಿಯಾಗಿ ಆರಿಸಿ
ಏನು ಬರಬೇಕಾಗುತ್ತೆ. ಇಲ್ಲಾಂದ್ರೆ ನಮ್ಮ ಅರಣ್ಯ ಸಂಪತ್ತನ್ನ ನಾವು ನಾಶ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನು ಕೆಲವರು ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಹಾಕ್ತಾರೆ. ಯಾಕೆ ಅಂದಾಗ ಅವರು ಜಮೀನನ್ನ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ, 1 ಎಕರೆ ಇತ್ತು, ಪಕ್ಕದಲ್ಲಿ ಕಾಡಿತ್ತು, ಅದಕ್ಕೆ ಕಾಡಿಗೆ ಬೆಂಕಿ ಹಾಕಿಬಿಟ್ಟು ಇನ್ನೂ 2 ಎಕರೆಯನ್ನು ಮಾಡ್ಕೊಳ್ಳೋದು, ಇದನ್ನ ಅದು ಕೂಡ ಉದ್ದೇಶಪೂರ್ವಕ. ಅದು ಏನಪ್ಪಾ ಅಂದ್ರೆ ಅದು ಅಪರಾಧ. ಆ ರೀತಿ ಉದ್ದೇಶಪೂರ್ವಕವಾಗಿ ಬೆಂಕಿಯನ್ನ ಹಾಕುವಂಥದ್ದು ಏನಾಗುತ್ತೆ, ಅಪರಾಧವಾಗುತ್ತೆ. ಈ ರೀತಿ ಬೆಂಕಿ ದಹನ ಕ್ರಿಯೆಯಲ್ಲಿ 3 ವಿಧಗಳಿವೆ. ಅದಕ್ಕೆ ಉದಾಹರಣೆಗಳನ್ನ ಕೊಟ್ವಿ ಅಲ್ವಾ. ಒಂದು ಕ್ಷಿಪ್ರ ದಹನ ಕ್ರಿಯೆ. ಏನು ಕ್ಷಿಪ್ರ ಅಂದ್ರೆ ಏನು, ಬೇಗ ಹತ್ತಿಕೊಂಡು ಉರಿಯುವಂತಹ ದಹನ ಕ್ರಿಯೆ. ಅದಕ್ಕೆ ಉದಾಹರಣೆ ಯಾವುದು, ಸುರುಸುರು ಬತ್ತಿ ಅಥವಾ ಮೆಗ್ನೀಷಿಯಂ ತಂತಿ ಉರಿಯುವಂಥದ್ದು. ಸ್ವಯಂ ಪ್ರೇರಿತ ದಹನ ಕ್ರಿಯೆ, ಕೊಠಡಿಯ ಉಷ್ಣತೆಯಲ್ಲಿ ತನಗೆ ತಾನಾಗೆ ಹತ್ತಿಕೊಂಡು ಉರಿಯುವಂತಹ ಒಂದು ಕ್ರಿಯೆಯನ್ನ ನಾವು ಸ್ವಯಂ ಪ್ರೇರಿತ ದಹನ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ ಯಾವುದು, ಬಿಳಿ ರಂಜಕ. ಅದು ಕೊಠಡಿಯ ಉಷ್ಣತೆಯಲ್ಲೇ ಅದಕ್ಕೆ ಅದನ್ನ ನೀರಲ್ಲಿ ಹಾಕಿಟ್ಟಿರ್ತಾರೆ ಯಾವಾಗಲೂ ಬಿಳಿ ರಂಜಕವನ್ನ. ಹಂಗೆ ನೀವು ಆ ಪುಡಿಯನ್ನು ಹಾಕಿಟ್ರೆ ಅದು ತನಗೆ ತಾನಾಗಿ ಹತ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಸ್ಫೋಟ. ಉದಾಹರಣೆ, ಸ್ಫೋಟ ಅಂದ್ರೆ ಏನು, ಅನಿಲಗಳ ಒಂದು ವಿಕಸನದಿಂದ ಒತ್ತಡ ಉಂಟಾಗಿ ಅದು ಏನಾಗುತ್ತೆ, ಭಾರೀ ಶಬ್ದದೊಂದಿಗೆ ಸ್ಫೋಟಗೊಳ್ಳುತ್ತೆ. ಅದನ್ನ ಸ್ಫೋಟ ದಹನ ಕ್ರಿಯೆ ಅಂತ ಕರಿತೀವಿ. ಅದು ಉದಾಹರಣೆ ಯಾವುದು, ಪಟಾಕಿ. ಪಟಾಕಿ ಸಿಡಿಸೋದು ಸ್ಫೋಟಕ್ಕೆ ಒಂದು ಉದಾಹರಣೆ ಆಗುತ್ತೆ ಅಲ್ವಾ. ಈ ರೀತಿ ನಾವು 3 ರೀತಿಯ ದಹನ ಕ್ರಿಯೆಗಳನ್ನ ನಾವು ನೋಡಬಹುದು. ಈಗ ಮೂರು ರೀತಿಯ ದಹನ ಕ್ರಿಯೆಗಳನ್ನು ನಾವೀಗ ನೋಡಿದ್ವಿ. ಆಮೇಲೆ ಜ್ವಾಲೆ ಅಂದ್ರೆ ಏನು, ಫ್ಲೇಮ್. ಇದನ್ನ ಫ್ಲೇಮ್ ಅಂತ ಕರಿತೀವಿ. ಯಾವ ವಸ್ತುಗಳು ಜ್ವಾಲೆಯನ್ನು ಉರಿದಾಗ ಜ್ವಾಲೆಯನ್ನ ಉಂಟು ಮಾಡ್ತವೆ, ಯಾವುದು ಜ್ವಾಲೆಯನ್ನು ಉಂಟು ಮಾಡೋದಿಲ್ಲ. ನೀವು ನೋಡಿ, ಒಂದು ಮೆಣಬತ್ತಿ ಉರಿಯುವಾಗ ಅದು ಜ್ವಾಲೆಯನ್ನ ಉಂಟು ಮಾಡುತ್ತಲ್ವಾ. ಜ್ವಾಲೆ ಫ್ಲೇಮ್ ಅಂತ ಕರಿತೀವಿ ಅಲ್ಲ. ಜ್ವಾಲೆ ಅಂದ್ರೆ ಏನು, ಇದೆ ಅಲ್ವಾ ಜ್ವಾಲೆ, ಇದನ್ನೇ ನಾವು ಜ್ವಾಲೆ ಅಂತ ಕರಿತೀವಿ. ಜ್ವಾಲೆ ಅಂತ ಕರಿತೀವಿ, ಫ್ಲೇಮ್ ಅಥವಾ ಜ್ವಾಲೆ ಅಂತ ಕರಿತೀವಿ. ಅಥವಾ ಸೌದೆ ಉರಿಸುವಾಗ ಜ್ವಾಲೆ ಉಂಟಾಗುತ್ತೆ, ಸೌದೆ ಉರಿಸುವಾಗ ಜ್ವಾಲೆ ಉಂಟಾಗುತ್ತೆ ಅಥವಾ ಫ್ಲೇಮು ಉಂಟಾಗುತ್ತೆ, ಗೊತ್ತೇ ಇದೆ ನಮಗೆ. ಈ ಫ್ಲೇಮ್ ಅಥವಾ ಜ್ವಾಲೆ ಅಂದ್ರೆ ಏನು, ಅದು ಯಾಕೆ ಉಂಟಾಗುತ್ತೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗ್ಬೋದು. ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಜ್ವಾಲೆಯನ್ನ ಉಂಟು ಮಾಡುತ್ತಿರುವಂತಹ ವಸ್ತುಗಳು ಯಾವುದು ಅಂತ ನಾವೀಗ ಪಟ್ಟಿ ಮಾಡ್ತಾ ಹೋಗೋಣ. ಜ್ವಾಲೆಯನ್ನ ಉಂಟು ಮಾಡುತ್ತಿರುವಂತಹ ವಸ್ತುಗಳು ಕ್ರಮ ಸಂಖ್ಯೆ, ವಸ್ತು, ಕ್ರಮ ಸಂಖ್ಯೆ ವಸ್ತು, ಜ್ವಾಲೆ ಉಂಟು ಮಾಡುತ್ತದೆ, ಜ್ವಾಲೆ ಉಂಟು ಮಾಡುವುದಿಲ್ಲ, ಒಂದು ಚಟುವಟಿಕೆಯನ್ನು ಮಾಡಬಹುದು. ಒಂದು ವಸ್ತು ಮೇಣದ ಬತ್ತಿ. ಇದು ಜ್ವಾಲೆಯನ್ನು ಉಂಟು ಮಾಡುತ್ತದೆ ಅಲ್ವಾ, ಉಂಟು ಮಾಡುತ್ತದೆ, ಜ್ವಾಲೆಯನ್ನು ಉಂಟು ಮಾಡುತ್ತದೆ ಅಲ್ವಾ. ನೆಕ್ಸ್ಟ್ ಎರಡನೇ ವಸ್ತು ಮೆಗ್ನೀಷಿಯಂ, ಮೆಗ್ನೀಷಿಯಂ ತಂತಿ. ಇದು ಕೂಡ ಉಂಟು ಮಾಡುತ್ತದೆ, ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಕ್ಷಿಪ್ರ ದಹನ ಕ್ರಿಯೆ ಅಂತ ಕರಿತೀವಿ.
ಮೆಗ್ನೀಷಿಯಂ. ಮೂರನೇದು ಕರ್ಪೂರ, ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಕರ್ಪೂರ ಜ್ವಾಲೆಯನ್ನ ಉಂಟು ಮಾಡುತ್ತದೆ. ಅದೇ ರೀತಿ ಸೀಮೆ ಎಣ್ಣೆ ಒಲೆ, ಜ್ವಾಲೆಯನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್ ಇದ್ದಿಲು, ಜ್ವಾಲೆಯನ್ನು ಉಂಟು ಮಾಡುವುದಿಲ್ಲ. ಜ್ವಾಲೆಯನ್ನು ಉಂಟು ಮಾಡುವುದಿಲ್ಲ. ನೋಡಿ, ಮೇಣದ ಬತ್ತಿ ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಮೆಗ್ನೀಷಿಯಂ ತಂತಿ ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಕರ್ಪೂರ ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಸೀಮೆ ಎಣ್ಣೆಯಲ್ಲಿ ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಇದ್ದಿಲು ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಅದು ಕೂಡ ಇದು ಕೂಡ ದಹನ ಕ್ರಿಯೆ ಅಲ್ವಾ, ಹೇಳಿದ್ದೆ ನಿಮಗೆ. ಅದು ಕೂಡ ಒಂದು ದಹನ ಕ್ರಿಯೆ ಮಕ್ಕಳೇ ಅಲ್ವಾ. ನಾವು ದಿನನಿತ್ಯ ಬಳಸುವಂತ ಇಂಧನಗಳನ್ನ ಬಳಸ್ತೀವಿ. ಮೇಣದ ಬತ್ತಿ ಜ್ವಾಲೆ ಉಂಟು ಮಾಡುತ್ತೆ ಗೊತ್ತಿದೆ, ಮೆಗ್ನೀಷಿಯಂ ಉಂಟು ಮಾಡುತ್ತೆ, ಕರ್ಪೂರ ಉಂಟು ಮಾಡುತ್ತೆ, ಸೀಮೆ ಎಣ್ಣೆ ಒಲೆ ಉಂಟು ಮಾಡುತ್ತೆ. ಆದ್ರೆ ಇದ್ದಿಲು ಜ್ವಾಲೆಯನ್ನ ಉಂಟು ಮಾಡೋದಿಲ್ಲ ಮಕ್ಕಳೇ ಅಲ್ವಾ. ಮಕ್ಕಳೇ, ನಾವು ಇಲ್ಲಿವರೆಗೂ ನಾವು ಇವತ್ತು ಏನೇನನ್ನ ತಿಳ್ಕೊಂಡ್ವಿ ಅಂತ ನಾವು ನೋಡಿದ್ವಿ ಭಾಗ 2ರಲ್ಲಿ. ಮೊದಲನೇದಾಗಿ ನಾವು ತಿಳ್ಕೊಂಡಿರುವಂಥದ್ದು ಬೆಂಕಿಯನ್ನು ಆರಿಸುವುದು ಹೇಗೆ. ಅದರಲ್ಲಿ ಒಂದು ಅಗ್ನಿಶಾಮಕ ಠಾಣೆಯವರು ಬಂದು ಹೇಗೆ ಬೆಂಕಿಯನ್ನ ಆರಿಸ್ತಾರೆ, ಬೆಂಕಿಯನ್ನ ಹೇಗೆ ಆರಿಸ್ತಾರೆ ಅಗ್ನಿಶಾಮಕ ಠಾಣೆಯವರು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಎರಡನೇದಾಗಿ ನಾವು ನೀರು ಹೇಗೆ ಬೆಂಕಿಯನ್ನ ಆರಿಸುತ್ತದೆ. ನೀರು ಈ 3 ಅಂಶಗಳಲ್ಲಿ ಯಾವುದಾದರೂ ಒಂದು ಅಂಶವನ್ನ ಅದು ತಡೆದಾಗ ಏನಾಗುತ್ತೆ, ಅದು ಬೆಂಕಿಯನ್ನ ನಂದಿಸುತ್ತದೆ. ಯಾವುದಾದರೂ ಒಂದು ಅಂಶ ಏನಾಗಬೇಕು, ತಡಿಬೇಕು. ಹಾಗಾದ್ರೆ ಬೆಂಕಿ ಹೊತ್ತಿಕೊಳ್ಳಲು ಬೇಕಾಗುವಂತ 3 ಅಂಶಗಳು ಹೇಳಿದ್ವಿ. ಒಂದು ಇಂಧನ, ಆಮೇಲೆ ಎರಡನೇದು ಗಾಳಿ ಅಥವಾ ಆಕ್ಸಿಜನ್, ಮೂರನೇದು ಯಾವುದಪ್ಪ ಅಂದ್ರೆ ಉಷ್ಣ ಅಲ್ವಾ. ಈ 3 ಅಂಶಗಳಲ್ಲಿ ಒಂದು ಅಂಶ ತಡೆ ಹಿಡಿದ್ರೆ ಬೆಂಕಿ ನಂದಿಕೊಳ್ಳುತ್ತದೆ. ಹಾಗಾದ್ರೆ ನೀರು ಯಾವ ಸಂದರ್ಭದಲ್ಲಿ ಸೂಕ್ತ ಅಂದ್ರೆ, ಒಂದು ಕಾಗದನೋ ಅಥವಾ ಒಂದು ಮರನೋ ಅಥವಾ ಒಂದು ಗುಡಿಸಲು ಹೊತ್ತಿಕೊಂಡಾಗ ನೀರು ಏನು ಉಪಯುಕ್ತ. ಅದೇ ಶಾರ್ಟ್ ಸರ್ಕ್ಯೂಟ್ ಆದಾಗ ಅಥವಾ ಪೆಟ್ರೋಲ್ ಅಥವಾ ಡೀಸೆಲ್ ಹೊತ್ತಿಕೊಂಡಾಗ ನೀರು ಉಪಯುಕ್ತವಲ್ಲ. ಏಕೆಂದರೆ ಪೆಟ್ರೋಲ್ ಮತ್ತು ಡೀಸೆಲ್ಗಿಂತ ನೀರು ಭಾರವಾಗಿದೆ. ಅದು ತಳದಲ್ಲಿ ಹೋಗಿ ಕುತ್ಕೊಳ್ಳೋದ್ರಿಂದ ಮೇಲ್ಭಾಗದಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿಯುವುದರಿಂದ ಅದು ಆ ದಹನ ಕ್ರಿಯೆ ಮುಂದುವರಿತಾನೆ ಇರುತ್ತೆ, ಮತ್ತೆ ಸಿಡಿಯುವಂತಹ ಸಂಭವ ಇರುತ್ತೆ. ಇನ್ನೊಂದು ಬೆಂಕಿ ಆರಿಸುವ ವಸ್ತುವನ್ನು ಹೇಳಿದ್ವಿ, ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಶಾರ್ಟ್ ಸರ್ಕ್ಯೂಟ್ ಆದಾಗ ನಂದಿಸಲು ಉಪಯುಕ್ತ. ಯಾಕಂದ್ರೆ ಅದು ಯಾವುದೇ ವಿದ್ಯುತ್ ತಂತಿಗಳಿಗೆ ಹಾನಿಯನ್ನ ಉಂಟು ಮಾಡೋದಿಲ್ಲ, ವಿದ್ಯುತ್ ಸಾಧನಗಳಿಗೆ ಹಾನಿಯನ್ನ ಉಂಟು ಮಾಡೋದಿಲ್ಲ ಅಂತ ನಾವು ಹೇಳಿದ್ವಿ ಮಕ್ಕಳು. ನೆಕ್ಸ್ಟ್ ದಹನ ಕ್ರಿಯೆ 3 ವಿಧಗಳು. ದಹನ ಕ್ರಿಯೆ 3 ವಿಧಗಳು. ಒಂದು ಕ್ಷಿಪ್ರ ದಹನ ಕ್ರಿಯೆ, ಎರಡನೇದು ಸ್ವಯಂ ಪ್ರೇರಿತ ದಹನ ಕ್ರಿಯೆ, ಮೂರನೇದು ಸ್ಫೋಟ. ಈಗ ಪಟಾಕಿ ಏನು ಶಬ್ದವನ್ನು ಉಂಟು ಮಾಡಲು ಕಾರಣವೇನು ಅಂತ ನೋಡಿದಾಗ, ಪಟಾಕಿಯಲ್ಲಿ ಬಳಸುವಂತಹ ವಸ್ತುಗಳು, ರಾಸಾಯನಿಕ ವಸ್ತುಗಳಿಗೆ ಬೆಂಕಿ ತಗುಲಿದಾಗ ಅವು ಅನಿಲಗಳನ್ನು ಬಿಡುಗಡೆ ಮಾಡ್ತವೆ. ಈ ಅನಿಲಗಳು ವ್ಯಾಕೋಚನೆ ಹೊಂದುತ್ತವೆ. ವ್ಯಾಕೋಚನೆ ಹೊಂದುವಾಗ ಒತ್ತಡ ಹೆಚ್ಚಾಗಿ ಅವು ಶಬ್ದವನ್ನ ಉಂಟು ಮಾಡ್ತವೆ ಅಲ್ವಾ. ಈಗ ಅರಣ್ಯದಲ್ಲಿ ಉಂಟಾಗುವ ಕಾಡ್ಗಿಚ್ಚನ್ನ ನಾವು ಹೇಗೆ ಕಡಿಮೆ ಮಾಡಬಹುದು ಅಂದಾಗ ಅದಕ್ಕೆ ಕಾರಣ ಒಂದು ಕ್ಯಾಂಪ್ ಫೈರ್ ಅಂತ ಹೇಳ್ಬಿಟ್ಟು, ಆ ಕ್ಯಾಂಪ್ ಫೈರ್ ಅನ್ನು ಹಾಕಿದ್ರೆ ಅದನ್ನ ಸಂಪೂರ್ಣವಾಗಿ ನಂದಿಸಿ ಬರುವಂತಹ ಒಂದು ಅಭ್ಯಾಸವನ್ನ ಇಟ್ಕೊಂಡಿರಬೇಕು ಪ್ರವಾಸಿಗರು ಅಂತ ನಾವು ಇಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಜ್ವಾಲೆಗೆ ಬಂದ್ರಿ. ಜ್ವಾಲೆ ಅಂದ್ರೆ ಏನು, ಫ್ಲೇಮ್ ಅಂತ ಅಲ್ವಾ. ಆ ಬೆಂಕಿ ಉರಿಯುವಾಗ ನಮಗೆ ಕಾಣಿಸುವಂತದ್ದು ಜ್ವಾಲೆ. ಯಾವ ಯಾವ ಇಂಧನಗಳು ಜ್ವಾಲೆಯನ್ನ ಉಂಟು ಮಾಡ್ತವೆ ಮಕ್ಕಳೇ ಅಂತ ನಾವು ನೋಡಿದಾಗ, ನಾವು ಮನೆಯಲ್ಲಿ ಬಳಸುವಂತಹ ಮೇಣದ ಬತ್ತಿ ಜ್ವಾಲೆಯನ್ನ ಉಂಟು ಮಾಡುತ್ತೆ, ಮೆಗ್ನೀಷಿಯಂ ತಂತಿ ಜ್ವಾಲೆಯನ್ನ ಉಂಟು ಮಾಡುತ್ತೆ, ಅದೇ ರೀತಿ ಕರ್ಪೂರ ಜ್ವಾಲೆಯನ್ನ ಉಂಟು ಮಾಡುತ್ತೆ,
ಸೀಮೆ ಎಣ್ಣೆ ಒಲೆ ಜ್ವಾಲೆಯನ್ನ ಉಂಟು ಮಾಡುತ್ತೆ. ಅದೇ ಇದ್ದಿದ್ದು ಜ್ವಾಲೆಯನ್ನು ಉಂಟು ಮಾಡುವುದಿಲ್ಲ, ಆದರೆ ಅದು ಜ್ವಾಲೆಯನ್ನು ಉಂಟು ಮಾಡದೆ ಅದು ಉರಿತಾ ಇರುತ್ತೆ. ಅಂತಹ ಒಂದು ಇಂಧನ ಯಾವುದು? ಇದ್ದಿಲು ಅಥವಾ ಕಲ್ಲಿದ್ದಲು ಇಂಥ. LPG ಜ್ವಾಲೆಯನ್ನು ಉಂಟು ಮಾಡುತ್ತಾ? ಹೌದು, ಉಂಟು ಮಾಡುತ್ತೆ. LPGಯೂ ಕೂಡ ಜ್ವಾಲೆಯನ್ನ ಉಂಟು ಮಾಡುವಂತಹ ವಸ್ತು. ಇಲ್ಲಿವರೆಗೂ ನಾವು ಇಷ್ಟನ್ನ ತಿಳ್ಕೊಂಡು ಮಕ್ಕಳೇ, ನಿಮಗೆ ಕೆಲವು ಪ್ರಶ್ನೆಗಳನ್ನ ನಾನೀಗ ಕೇಳ್ತಾ ಹೋಗ್ತೀನಿ, ಹೇಳಿ. ಈ ನೀರು ಯಾವ ವಸ್ತುವಿಗೆ ಬೆಂಕಿ ಹೊತ್ತಿಕೊಂಡಾಗ ನೀರು ಆರಿಸಲು ಸೂಕ್ತವಲ್ಲ, ಬೆಂಕಿ ಆರಿಸಲು ಸೂಕ್ತವಲ್ಲ ಅಂತ? ಯಾವುದು ಮಕ್ಕಳೇ? ಹೌದು ಅಲ್ವಾ, ಪೆಟ್ರೋಲ್ ಅಥವಾ ಡೀಸೆಲ್ ಶಾರ್ಟ್ ಸರ್ಕ್ಯೂಟ್ ಆದಾಗ ಬೆಂಕಿ ನಂದಿಸಲು ನೀರು ಸೂಕ್ತವಲ್ಲ ಅಲ್ವಾ. ನೆಕ್ಸ್ಟ್, ದಹನ ಕ್ರಿಯೆಯ 3 ವಿಧಾನಗಳು ಯಾವುವು? ಹೇಳಿ. ದಹನ ಕ್ರಿಯೆಯ 3 ವಿಧಾನಗಳು: ಒಂದು ಕ್ಷಿಪ್ರ ದಹನ ಕ್ರಿಯೆ, ಎರಡನೇದು ಸ್ವಯಂ ಪ್ರೇರಿತ ದಹನ ಕ್ರಿಯೆ, ಮೂರನೇದು ಯಾವುದು? ಸ್ಫೋಟ ದಹನ ಕ್ರಿಯೆ. ಆಮೇಲೆ ಕಾಡ್ಗಿಚ್ಚು ಏಕೆ ಅಪಾಯಕಾರಿ? ಈ ಕಾಡ್ಗಿಚ್ಚು ಕಾಡಿಗೆ ಹೊತ್ತಿಕೊಳ್ಳುವಂತಹ ಒಂದು ಬೆಂಕಿಯಾಗಿರುತ್ತೆ. ಅದು ಇಡೀ ಅರಣ್ಯವನ್ನೇ ನಾಶ ಮಾಡಬಹುದು, ಅಲ್ಲದೆ ಆ ಅರಣ್ಯದಲ್ಲಿರುವಂತಹ ಜೀವಿಗಳನ್ನು ನಾಶ ಮಾಡಬಹುದು, ಮರಗಳನ್ನು ಸುಡಬಹುದು ಅಲ್ವಾ. ಆಮೇಲೆ ಪರಿಸರದಲ್ಲಿ ಅಸಮತೋಲನ ಆಗಬಹುದು, ಅತಿ ಹೆಚ್ಚು ರಾಸಾಯನಿಕ ಅನಿಲಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಬಹುದು. ಹಾಗಾಗಿ ಕಾಡ್ಗಿಚ್ಚು ತುಂಬ ಅಪಾಯಕಾರಿ ಅಂತ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಇದಿಷ್ಟು ನಾವು ಇಲ್ಲಿಯವರೆಗೆ ಇಷ್ಟು ಅಂಶಗಳನ್ನು ನಾವು ತಿಳ್ಕೊಂಡು ಮಕ್ಕಳೇ, ಉಳಿದ ಒಂದು ವಿಷಯವನ್ನು ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ.